ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಬನ್ನಿ ಇವತ್ತು ಹೋಲಿ ಸ್ಪೆಷಲ್ ವ್ಲಾಗ್ನ ಶುರು ಮಾಡೋಣ. ಇವತ್ತು ಹೋಲಿ ಹಬ್ಬ. ನಮ್ಮ ಮನೆಯವರು ನಾರ್ತ್ ಇಂಡಿಯನ್ ಅಲ್ವಾ, ಸೊ ಅವ್ರಿಗಂತೂ ತುಂಬ ಗ್ರ್ಯಾಂಡು ಈ ಹಬ್ಬ. ಅದಕ್ಕೆ ಮನೇಲಿ ನಾನು ಅಚ್ಚುಕಟ್ಟಾಗಿ ಅಡುಗೆ ಮಾಡಿ, ಮತ್ತು ಇವತ್ತು ರೈನ್ ಡ್ಯಾನ್ಸ್ ಇದೆ ನಮ್ಮ ಸೊಸೈಟಿಲಿ. ಸೊ ಹೇಗೆ ನಾವು ಹೋಲಿ ಹಬ್ಬನ ನಾನು ನಮ್ಮ ಫ್ಯಾಮಿಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ನೋಡಿ, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಡೆಫಿನೆಟ್ಟಾಗಿ ತುಂಬಾ ಎಂಜಾಯ್ ಮಾಡ್ತೀರಾ. ಅದನ್ನು ಹೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ. ವಿಶ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ಹೋಲಿ. ಎಂಜಾಯ್ ಆ್ಯಂಡ್ ಪ್ಲೇ ಸೇಫ್. ಇವ್ರದ್ರಲ್ಲಿ ಇವತ್ತು ನಾನ್ ವೆಜ್ ಅಡುಗೆ ಮಾಡಬೇಕು. ಅದಕ್ಕೆ ಮಟನ್ ಮಾಡ್ತಾಯಿದ್ದೀನಿ. ಮಟನ್ನು 1.5 kg ಅಷ್ಟು ತರಿಸಿದ್ದೀನಿ, ಮತ್ತು ಚಿಕನ್ನು 1.5 kg ಅಷ್ಟು ಆಗಲೇ ಮಾಡಿಟ್ಟಿದ್ದೀನಿ ಅಡುಗೆನ. ಮತ್ತು ಕೆಲವು ಮಸಾಲೆಗಳು ಏನೇನು ಬೇಕು ಅಡುಗೆಗೆಲ್ಲ ಬೇಕಲ್ವ, ಅದನ್ನೆಲ್ಲ ಇವತ್ತು ಒಂಚೂರು ಮಿಕ್ಕಿದ್ದನ್ನು ಬೆಳಗ್ಗೆ ಆರ್ಡರ್ ಮಾಡಿ ತರಿಸಿದ್ದೆ ಮಿಲ್ಕ್ ಬಾಸ್ಕೆಟಿಂದ. ಮಟನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಈರುಳ್ಳಿ ಬೇಸ್ ಇವ್ರದ್ದು ಮೇಯ್ನ್ ಆಗಿರೋದು ಅಲ್ವಾ, ಕೋಕೋನಟ್ ಹಾಕಲ್ಲ. ಅದಕ್ಕೆ ಏನು ಬೇಕು ಎಲ್ಲನೂ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಮ್ಮ ಕಡೆಯಲ್ಲಿ ವಸ್ತುಡ್ಕೆ ಹೆಂಗೆ ಮಾಡ್ತಾರೆ ಆ ಥರನೇ ಇವ್ರದ್ರಲ್ಲಿ ಹೋಲಿ ಹಬ್ಬ ಮಾಡ್ತಾರೆ. ಸೊ ಪೂಜೆ ಮಾಡೋದು ಅಂತ ಏನೂ ಇರಲ್ಲ, ಜಸ್ಟ್ ನಾನ್ ವೆಜ್ ಅಡುಗೆ ಮತ್ತು ಒಂದು 3 ಥರದ ಸ್ವೀಟ್ಸ್ ಮಾಡಬೇಕು ಮನೇಲಿ, ಮತ್ತು ಚೆನ್ನಾಗಿ ಹಬ್ಬದಲ್ಲಿ ಬಣ್ಣದ ಜೊತೆ ಆಟ ಆಡೋದು. ಸೊ ಇಟ್ಸ್ ಅ ವೆರಿ ಕಲರ್ಫುಲ್ ಮತ್ತು ಫನ್ ಫೆಸ್ಟಿವಲ್ಲು. ಲಿಶಿಯಸ್ಸಿಂದನೇ ಮಟನ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಅಂದರೆ ಇವ್ರದ್ದು ಜಾಸ್ತಿ ಕ್ಲೀನ್ ಮಾಡಬೇಕು ಅಂತ ಇಲ್ಲ, ಅವರೇ ಸುಮಾರು ಕ್ಲೀನ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಮಟನ್ನ ಬೇಯಕ್ಕೆ ಹಾಕಿದ್ದೇನೆ. ಅಷ್ಟರಲ್ಲಿ ಇವತ್ತನ್ನ ಹೇಳ್ಸಿ ಸ್ವಲ್ಪ ಅವ್ನಿಗೂ ತಿನ್ನಕ್ಕೆ ಕೊಡಬೇಕು ಅಂತ. ಇವ್ರ ಕಡೆಯಲ್ಲಿ ಮಾಲ್ಪುವ ಅಂತ ಒಂದು ಸ್ವೀಟ್ ಸ್ಪೆಷಲ್ ಸ್ವೀಟ್ ಮಾಡ್ತಾರೆ. ಸೊ ಅದನ್ನು ಮಾಡ್ತಾಯಿದ್ದೀನಿ. ದಿವ್ಯತ್ಗೆ ಅದನ್ನು ಒಂಥರ ಪೂರಿ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಮಾಡಿ ದಿವ್ಯತ್ಗೆ ಇವತ್ತು ಸ್ಪೆಷಲ್ ತಿಂಡಿ. ದಿವ್ಯತಣ್ಣ, ಓಶ್ ದಿವಿತನ ಹೋಗೋಣಪ್ಪ. ಓಯ್ ದಿವಿತನ, ಹಾಯ್, ಗುಡ್ ಮಾರ್ನಿಂಗ್. ಓ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕೂತು ದಿವಿತನ ಕೂತು. ಹ್ಯಾಪಿ ಹೋಲಿ ದಿವಿತ್. ಅವನು ಎದ್ದಿದ ತಕ್ಷಣ ಒಂದು ಸ್ವಲ್ಪ ತಾಗಿದ ತಕ್ಷಣ ಅವ್ರ ಅಪ್ಪನ ನೋಡಬೇಕು. ಯಾವಾಗಲೂ ಅಷ್ಟೇ, ವೆರಿ ಸ್ಟ್ಯಾಡಿ ಅಂತ ಫಸ್ಟ್ ಕೇಳ್ತಾನೆ. ನೆನ್ನೆ ಕರ್ಜಿಕಾಯಿ ಮಾಡಿದ್ದೆ ನಾನು ಸ್ವೀಟ್ ಹಬ್ಬಕ್ಕೆ ಅಂತ. ಅದ್ರ ಜೊತೆ ಸ್ವೀಟ್ ಪೂರಿ ಅಂತ ಬರುತ್ತಲ್ಲ, ಅದನ್ನು ಕೂಡ ಮಾಡಿದ್ದೀನಿ. ಅದನ್ನು ತಿಂತಾ ಇದ್ದಾನೆ. ಬಿಸಿಲಿರೋದಕ್ಕೆ ಈ ಸತಿ ಬದುಕೊಂಡೆ, ಮನೆಯಲ್ಲೇ ಹೋಗಿದೆ. ಲಾಸ್ಟ್ ಟೈಮ್ ಗೋವಾದಿಂದ ಬಂದಾಗ ತುಂಬ ಬಟ್ಟೆಗಳಿತ್ತಲ್ವ, ಅದಕ್ಕೆ ಲಾಂಡ್ರಿ ಕೊಟ್ಬಿಟ್ಟಿದ್ದೆ. ಬಟ್ ಈ ಸತಿ ಮನೇಲೇ ಒಕ್ಕೊಂಡೆ, ಯಾಕಂದರೆ ಚೆನ್ನಾಗಿ ಬಿಸಿಲಿದೆ. ಅಲ್ಲೇನು ಮಜಾನೋ ಮಜಾ, ಒಂದಾದ್ಮೇಲೆ ಒಂದೊಂದು ಬಟ್ಟೆ, ದಿನಕ್ಕೆ 2-3 ಬಟ್ಟೆ ಚೇಂಜ್ ಮಾಡಿದ್ವಾ. ಸೊ ಒಂದು ಸೂಟ್ ಕೇಸ್ ಆಲ್ಮೋಸ್ಟ್ ಬಟ್ಟೆ ಆಗಿತ್ತು. ಅದನ್ನೆಲ್ಲ ಒಗೆಯೋಷ್ಟರಲ್ಲಿ ಇದು ನಾನು ಲ್ಯಾಕ್ಮಿ ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ ಆಯಿತಾ. ತುಂಬ ಸ್ಪ್ರೆಡ್ ಆಗ್ತಾಯಿದೆ ನಡುವೆ, ತುಂಬಾ ಸ್ಪ್ರೆಡ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ ಲ್ಯಾಕ್ಮಿ ಬದಲು ಮೇಬಲಿನ್ ಐಲೈನರ್ ಬೆಸ್ಟ್. ಇದು ಯಾಕೋ ಅಷ್ಟು ಸರಿ ಹೋಗಲ್ಲ. ಇವ್ರ ಕಡೆಯಲ್ಲಿ ಮೇಯ್ನಾಗಿ 2 ದೊಡ್ಡ ಹಬ್ಬ. ಒಂದು ಬಂದು ಹೋಲಿ, ಮತ್ತು ಇನ್ನೊಂದು ಬಂದು ದೀಪಾವಳಿ ಇರುತ್ತೆ. ಸೊ ನನಗೆ ಮದುವೆ ಆಗಿ ದೋಸ್ತರಲ್ಲಿ ಅಷ್ಟು ಗೊತ್ತಿರಲಿಲ್ಲ, ಯಾಕಂದರೆ ನಮ್ಮ ಕಡೆ ಮಾಡೋದು ಅವ್ರ ಕಡೆ ಮಾಡೋದೆಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಅದಕ್ಕೆ ಸೊ ಆವಾಗ ಸ್ಟಾರ್ಟಿಂಗಲ್ಲಿ ನಮ್ಮ ಅತ್ತೆ ಹೇಳೋರು, ನಿನಗೆ ಈ ಥರನೂ ಮಾಡಬೇಕು, ನಮ್ಮ ಥರನೂ ಮಾಡಬೇಕು, ಬರೀ ನಿಮ್ಗಳ ಥರ ಹಬ್ಬ ಮಾಡೋದಲ್ಲ ಅಂತ. ಸೊ ಇವೆಂಚುಲಿ ಈಗ ಡೇಸ್ ಪಾಸ್ ಆಗ್ತಿರಂಗೆ ಹೆಂಗೋ ಕಲ್ತ್ಕೊಂಡು ಎಲ್ಲ ಅವ್ರ ಕಡೆ ಹಬ್ಬನೂ ನಾನೆಷ್ಟು ನನ್ನ ಕಡೆ ಹಬ್ಬ ಮಾಡ್ತೀನಿ ಅದೇ ಥರ ಗ್ರ್ಯಾಂಡಾಗಿ ಮಾಡ್ತೀನಿ. ಮುಂದಿನ ವೀಡಿಯೋಸಲ್ಲಿ ನೋಡಿ, ಅಂದರೆ ಮುಂದಿನ ವೀಡಿಯೋಲಿ ಈಗ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹಬ್ಬಕ್ಕೆ ಅಂತ ನೆನ್ನೆ ನೇಲ್ ಪಾಲಿಶ್ ಹಾಕ್ಕೊಂಡು, ಮತ್ತು ಇದು ನೋಡಿ ಬಳೆ ಹಾಕ್ಕೊಂಡಿದ್ದೀನಿ. ಇದು ನಾನು ಸಹಾರಾ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದೆ, ಅದೇ ಬಳೆನ ಹಾಕ್ಕೊಂಡಿರೋದು. ಅಡುಗೆ ಮತ್ತು ಸ್ವೀಟ್ ಎಲ್ಲ ಮೊನ್ನೆಯಿಂದನೇ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಬೆಳಗ್ಗೆ ಎದ್ದು ಚಿಕನ್ ಗ್ರೇವಿ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ತೋರಿಸ್ತೀನಿ ನೋಡಿ, ಸುಮಾರು ಐಟಮ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ.
ಒಂದು ಸ್ವೀಟ್ ಮಾಡ್ತಾರೆ ಮಾಲ್ಪುವ ಅಂತ, ಅದು ಮತ್ತು ಚಿಕನ್ ಗ್ರೇವಿ, ಪನ್ನೀರ್ ಗ್ರೇವಿ ಎಲ್ಲ ಮಾಡಿಟ್ಟಿದ್ದೀನಿ. ಮತ್ತು ಬಣ್ಣಕ್ಕೆ ತರಿಸಿದ್ದೆ ನಾನು, ಹರ್ಬಲ್ ಕಲರ್ಸ್ ಅಂತ ಬರುತ್ತೆ. ಇವತ್ತು ಹೋಳಿ ಹಬ್ಬ ಅಲ್ವಾ, ಅದಕ್ಕೆ ಗ್ರೀನ್ ಮತ್ತು ರೆಡ್ಡು 2 ಕಲರ್ ಬಣ್ಣದನ್ನ ಇದನ್ನು ಮಿಲ್ಕ್ ಬಾಸ್ಕೆಟಿಂದನೇ ತರಿಸ್ಬಿಟ್ಟಿದ್ದೆ. ನಾ ಹೇಳ್ದಂಗೆ 3 ಥರದ ಸ್ವೀಟ್ ಮಾಡಬೇಕು. ಒಂದು ಕರ್ಜಿಕಾಯಿ ಮಾಲ್ಪುವ ಅನ್ನೋದು ಮಾಡಲೇಬೇಕು, ಮತ್ತು ಇನ್ನೊಂದು ಜಾಮೂನು. ಸೊ ಕರ್ಜಿಕಾಯಿನ ಮುಂಚೆನೇ ಮಾಡಿಟ್ಟಿದ್ದೆ ನಾನು ನೆನ್ನೆನೆ, ಮತ್ತು ಮಾಲ್ಪುವ ಅನ್ನೋದಕ್ಕೆ ಒಂದಿನ ಹಿಂದೆನೇ ಬ್ಯಾಟರ್ ಹಾಕಿಡಬೇಕು. ಅದಕ್ಕೆ ನೆನ್ನೆನೆ ಬ್ಯಾಟರೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ದೆ. ಈಗ ಅದನ್ನು ತಿಂಡಿಗೆ ಮಾಡಬೇಕು. ಜಾಮೂನ್ ಮಾತ್ರ ಆರ್ಡರ್ ಮಾಡಿದ್ದೀನಿ. ಕೇಳಿಸ್ತಾ ಇದೆಯಾ ಮ್ಯೂಸಿಕ್? ಆಗಲೇ ರೈನ್ ಡ್ಯಾನ್ಸ್ ಶುರುವಾಗಿದೆ. 9:30 to 1 o'clockವರೆಗೂ ಇರುತ್ತೆ. ಕೇಳಿಸ್ತಾ ಇದೆಯಾ? ಹೋಗ್ತೀನಿ ನಾನೀಗೆಲ್ಲ ಇದೆಲ್ಲ ಕೆಲಸ ಮುಗಿಸಿ ಹೋಗೋಕ್ಕಿನ್ನ ಬೇಕು. ಅದೇ ಅಂದ್ಕೊಂಡಿದ್ದೀನಿ ಅರೌಂಡ್ 11 ಗಂಟೆ ಹಂಗೆ ಹೋಗೋಣ ಅಂತ. ಕೇಳಿಸಿ ಇಂದೊಂದು ದಿನ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡಿಲ್ಲ, ಒಂದು 20-25 ಅಷ್ಟು ಮನೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಊಟಕ್ಕೆ ಅಂತ ನಾವು ಒಂದು 3 ಫ್ಯಾಮಿಲೀಸ್ನ ಇನ್ವೈಟ್ ಮಾಡಿದ್ದೀವಿ ಮನೆಗೆ. ಸೊ ಅದಕ್ಕೆ ಮಟನ್ ಮಾಡ್ತಾ ಇರೋದು. 1.5 kg ತರಿಸಿ ಮಟನ್ ಬಂದು 2 ವೆರೈಟಿ ಮಾಡ್ತಾಯಿದ್ದೀನಿ. ಒಂದು ಖಾರ ಇರೋದು, ಒಂದು ಕಮ್ಮಿ ಖಾರ ಇರೋದು. ಮತ್ತು ಇದು ಬಂದು ಮಾಲ್ಪುವ ಅಂತ ಹೇಳಿದೆ ಅಲ್ವಾ ಸ್ವೀಟು. ಇದರಲ್ಲಿ ಮೇಯ್ನಾಗೆ ಮೈದಾ ಮತ್ತು ಅದಕ್ಕೆ ಸಕ್ಕರೆ, ಬಾಳೆಹಣ್ಣು, ಏಲಕ್ಕಿ ಅದನ್ನು ಹಾಕಿ ಮಾಡೋದು. ಈ ಥರ ಮಾಡಿ ಹಿಂದಿನ ದಿನವೇ ಕಲಸಿಟ್ಬಿಟ್ಟಿದ್ದೆ. ಮಟನ್ದು ಮುಗೀತು, ಮುಚ್ಚಿದ್ದೀನಿ. ಈಗ ನೆಕ್ಸ್ಟ್ ಬಂದು ಇದನ್ನು ಮಾಡಬೇಕು ಅನ್ನೋದು. ಸ್ವೀಟ್ಗೆ ಎಣ್ಣೆನ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ತಕ್ಷಣ ಮಾಡಿಟ್ಬಿಡ್ತೀನಿ. ಆವಾಗ ಆಮೇಲೆ ಸಂಜೆ ಮಧ್ಯಾಹ್ನದಾಗ ಎಲ್ಲರೂ ಬರ್ತಾರೆ ಊಟಕ್ಕೆ. 4 ಫ್ಯಾಮಿಲಿ ಹೇಳಿರೋದಲ್ವ, ಅವ್ರು ಬಂದಾಗ ಹಾಕೊಡೋಕ್ಕೆ ಸರಿ ಹೋಗುತ್ತೆ. ಹಂಗೇನೆ ಇಲ್ಲ ಅವಾಗ ಬಿಸಿ ಬಿಸಿಯಾಗಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಬ್ಯಾಟರ್ ಹಾಕಿಟ್ಟಿದೆ ಅಲ್ವಾ, ಅದನ್ನು ಸ್ವೀಟ್ನ ಈ ಥರ ಕರಿತಾ ಇದ್ದೀನಿ. ಇದು ಬೇಸಿಕಲಿ ಏನಂತಾರೆ ಪೂರಿ ಥರ ಉಬ್ಬುತ್ತೆ, ಬಟ್ ಸ್ವೀಟ್ ಥರ ಇರುತ್ತೆ. ಆ್ಯಕ್ಚುಲಿ ಇವ್ರ ಕಡೆಯಲ್ಲಿ ಇದನ್ನು ಹಾಗೆ ತಿಂತಾರೆ, ಪ್ಲಸ್ ಮಟನ್ ಜೊತೆನೂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. Want one? Give you hot, it's hot. Wait, mommy will give you in a plate, okay? ಅರ್ದು ಇದನ್ನು ನೋಡಿ ಈ ಥರ ಪ್ಲೇಟಲ್ಲಿ ಹಾಕಿ ಟಿಶ್ಯೂ ಪೇಪರ್ ಇಟ್ಬಿಡ್ತೀನಿ. ಯಾಕಂದರೆ ತುಂಬ ಜಾಸ್ತಿ ಎಣ್ಣೆ ಇಟ್ಕೋತಾ ಇದೆ ಅದಕ್ಕೇನೆ. ಸೊ ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ, ಯಾಕಂದರೆ ಚಿಕನ್ ಗ್ರೇವಿ ಮಾಡಿಟ್ಟಿದ್ದೀನಲ್ವ, ಅದ್ರ ಜೊತೆ ದೋಸೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಬೇಸಿಕಲಿ ಇವ್ರದ್ರಲ್ಲಿ ಪೂರಿ ಮತ್ತು ಚಿಕನ್ ಗ್ರೇವಿ ಮತ್ತು ಇದು ಮಾಲ್ಪುವ ಅನ್ನೋದನ್ನು ತಿಂತಾರೆ. ನಾನು ಪೂರಿ ಎಲ್ಲ ಫ್ರೈಡ್ ಐಟಮ್ಸ್ ಆಗುತ್ತೆ ಅಂತ ಸರಿ ಅಂತ ಇವರು ದೋಸೆ ಮಾಡು ಅಂತ ಅಂದರು, ಅದಕ್ಕೆ ದೋಸೆನ ಮಾಡ್ತಾಯಿದ್ದೀನಿ. ಎಲ್ಲ ಒಂದೇ ದಿನಕ್ಕೆ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಸ್ವೀಟ್ ಕರ್ಜಿಕಾಯಿ ಮಾತ್ರ ನೆನ್ನೆ ಮಾಡಿಟ್ಬಿಟ್ಟಿದ್ದೆ. ಮತ್ತು ಜಾಮೂನ್ನ ನನ್ನ ಫ್ರೆಂಡ್ ಗೌತಮಿ ಇದ್ದಾಳಲ್ವ, ಅವಳ ಮನೇಲಿ ತುಂಬ ಅವ್ರ ಅಪಾರ್ಟ್ಮೆಂಟಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಜಾಮೂನ್ನ ಮಾತ್ರ ಹೋಮ್ ಮೇಡೇ ಅಲ್ಲಿಂದ ತರಿಸಿದ್ದೀನಿ. ಸೊ ದೋಸೆ ರೆಡಿ ಆಗ್ತಾಯಿದೆ, ಮಟನ್ ಇನ್ನೇನು ಆಗಿದೆ. ಇವತ್ತಿನ ತಿಂಡಿ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವ, ದೋಸೆ, ಚಿಕನ್ ಕರಿ ಮತ್ತು ಮಾಲ್ಪುವ.
ಅಡುಗೆ ಕೆಲಸ ಎಲ್ಲ ಮುಗೀತು. ಅರುಣ ಬಂದು ಎಲ್ಲ ಮನೆನ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಮನಸಿದ್ರೆ ಮಾರ್ಗ ಅಂತಾರೆ ಅಲ್ವಾ, ಅದೇ ಥರ ನಾನು ಇವ್ರನ್ನ ಇಷ್ಟಪಟ್ಟು ಮದುವೆ ಆದೆ ನಿಜ. ಅದೇ ಥರ ನಾನು ಅವ್ರ ಕಡೆ ಏನಿದೆ, ಅವ್ರು ಏನೇನು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನು ಕೂಡ ಅಷ್ಟೇ ಇಂಟ್ರೆಸ್ಟಾಗಿ ಕಲ್ತ್ಕೊಂಡು ಈಗ, ಯಾಕಂದರೆ ಅವರು ನಮ್ಮ ಫೆಸ್ಟಿವಲ್ಸಲ್ಲಿ ನೀವು ನೋಡಿರ್ತೀರ ಎಷ್ಟು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನಾನು ಅದೇ ಥರ ಮಾಡಬೇಕಲ್ವ. ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಯಾಕಂದರೆ ಅಡುಗೆ ರೆಸಿಪಿ ಎಲ್ಲ ಬೇರೆ ಥರ ಇರುತ್ತೆ. ಬಟ್ ನಿಧಾನವಾಗಿ ಎಲ್ಲ ಕಲ್ತ್ಕೊಂಡು ಈಗ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ರೆಡಿ ಆಗಿರೋದನ್ನು ಈ ಥರ ಕೆಳಗಡೆ ಜೋಡಿಸ್ಕೊಂಬಿಡ್ತಾ ಇದ್ದೀನಿ. ಯಾಕಂದರೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಸುಮಾರು ಗಲೀಜಾದಂಗೆ ಆಗಿದೆ, ಜಿಡ್ಡು ಆದಂಗೆ ಆಗಿದೆ. ನಾನಿವತ್ತು ಹಾಕ್ಕೊಂಡಿರೋ ಡ್ರೆಸ್ಸು ದಿವ್ಯತ್ತನ 3 ಇಯರ್ಸ್ ಬರ್ತ್ಡೇಗೆ ತೊಗೊಂಡಿದ್ದು, 3rd ಇಯರ್ ಬರ್ತ್ಡೇಗೆ ಮಿಂತ್ರಾಯಿಂದ. ಅದರ ಲಿಂಕ್ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ದಿವ್ಯತ್ನ ಇನ್ನೇನು ಹೋಲಿ ಡ್ಯಾನ್ಸ್ಗೆ ಹೋಗ್ಬೇಕಲ್ವಾ, DJ ರೈನ್ ಡ್ಯಾನ್ಸ್ ಇದೆ, ಅದಕ್ಕೆ ಅವನನ್ನು ರೆಡಿ ಮಾಡಿದ್ದೀನಿ. ಕೆಲಸ ಮುಗೀತು, ತಿಂಡಿನೂ ಆಯಿತು ನಮ್ಮದು. ಸೊ ಇದು ರೈನ್ ಡ್ಯಾನ್ಸ್ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕೊಂಡು ಹೋಗೋಣ ಅಂತ. ಯಾವುದಾದ್ರು ಹಳೆ ಬಟ್ಟೆ ಬೇಕು, ಯಾಕಂದರೆ ಅಲ್ಲಿಗೆ ಹೋಗಿದ ತಕ್ಷಣ ಬಣ್ಣಗಳಾಗುತ್ತೆ, ವೇಸ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ಹಳೆದನ್ನು ಪಿಕ್ ಮಾಡಿದ್ದೀನಿ. ಇವರು ಮತ್ತು ದಿವ್ಯತ್ ಅವ್ರ ಫ್ರೆಂಡ್ಸ್ ಜೊತೆ ಇವರೊಂದಷ್ಟು ಫ್ರೆಂಡ್ಸ್ನ ಇಟ್ಕೊಂಡಿದ್ದಾರಪ್ಪ ಇಲ್ಲಂತೂ. ಅವ್ರ ಜೊತೆ ಹೋಗ್ತೀನಿ ಅಂದರು. ನಾನು ನನ್ನ ಫ್ರೆಂಡ್ ಇದ್ದಾಳೆ, ಅವಳ ಜೊತೆ ನಾನು ಹೋಗ್ತೀನಿ. ಈಗ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡಿ ಮೇಲುಸ್ರು ಬರ್ತಾ ಇದೆ, ಹೋಗಬೇಕು. ಸಖತ್ ಮಜಾ ಇರುತ್ತೆ. ಅಲ್ಲಿದು ವಿಡಿಯೋ ತೊಗೋತೀನಿ, ಓಕೆನಾ? ನಾನು ಮರ್ತೋಗಿದ್ದೆ ಇವತ್ತು ಇಲ್ಲಿಗೆ ಹೋಗ್ಬೇಕಂತ. ಬಟ್ ಅದಕ್ಕೆ ಕಾಜಲ್ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ನೀರಲ್ಲಿ ಆಡಿದಾಗ ಅದು ಕೆಟ್ಟದಾಗಿ ಸ್ಪ್ರೆಡ್ ಆದ್ರಂತೂ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದೇ ರೈನ್ ಡ್ಯಾನ್ಸಿಗೆ ಮಾಡಿರೋದು. ಲಾಸ್ಟ್ ಇಯರು ಮಾಡಿದರು. ಲಾಸ್ಟ್ ಇಯರು ತುಂಬ ಎಂಜಾಯ್ ಮಾಡಿದ್ವಿ. ಹೋಲಿ ಬಣ್ಣ ನೋಡಿ ಹೆಂಗೆ ಮೆತ್ಕೊಂಡಿದ್ದೀನಿ ಅಂತ. ಈಗ ಒಳಗಡೆ ಹೋಗ್ತೀವಿ, ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ. ಆದರೆ ಫೋನ್ ತೊಗೊಂಡು ಹೋಗಂಗಿಲ್ಲ, ಒದ್ದೆ ಆಗುತ್ತೆ ಅಲ್ವಾ. ಒಂದು 10 ಮಿನಿಟ್ಸ್ ಇದ್ದೆ ಅಷ್ಟೇ. ಇವನು ಒದ್ದೆ ಆಗಿದ ತಕ್ಷಣ ಅಳಕ್ಕೆ ಶುರು ಮಾಡ್ದೆ, ಮತ್ತು ನಡುಗ್ತಾ ಇದ್ದಾನೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಗಾಳಿ ಬೀಸ್ತಾ ಇದೆ, ಅದಕ್ಕೆ ಸಾಕಾಯಿತು ಅಂತ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇವ್ರು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ ಅಂತ ಅಂದರು. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನೋಡಿ ಈ ಡ್ರೆಸ್ಗಳನ್ನ ನನ್ನ ಫ್ರೆಂಡ್ ಗೌತಮಿ ಕಳಿಸ್ತಾಳೆ. ಇವತ್ತು ಹಬ್ಬಕ್ಕೆ ನಾನು ಯಾವುದೂ ತೊಗೊಂಡಿರಲಿಲ್ಲ, ಅವಳನ್ನ ಕೇಳಿದೆ. ಅದಕ್ಕೆ ಈ ಥರ ನೋಡು ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕು ಅಂತ ಕಳಿಸಿದ್ದಾಳೆ. ಸೊ ಇದೆಲ್ಲ ಬಟ್ಟೆಗಳಲ್ಲಿ ನನಗೆ ಈ ಮರೂನ್ ಕಲರ್ ತುಂಬ ಡ್ರೆಸ್ ಇಷ್ಟ ಆಯಿತು. ಅವಳದು ಮತ್ತು ನಂದು ಸೈಜು ಹೆಚ್ಚು ಕಮ್ಮಿ ಸೇಮೇನೆ ಇಬ್ರದ್ದು. ಅದಕ್ಕೆ ಯಾವಾಗಾದ್ರು ನನ್ನ ಹತ್ರ ಏನಾದ್ರು ಈ ಥರ ಫಂಕ್ಷನ್ ಇದೆ, ನಾನು ಬಟ್ಟೆ ತೊಗೊಂಡಿಲ್ಲ ಹಂಗೇನಾರು ಇಲ್ಲ ಅಂದರೆ ಅವಳ ಹತ್ರ ಈಸ್ಕೊಂಡು ಹಾಕೋತೀನಿ. ಅಣೆಬಟ್ಗಳು ಎಷ್ಟು ವೆರೈಟಿ ಇಟ್ಕೊಂಡಿದ್ದೀನಿ ಗೊತ್ತಾ. ಬಟ್ ಟೈಮಿಗೆ ಬೇಕು ಅಂದಾಗ ಒಂದು ಸಿಗಲ್ಲ. ಇದು ಯಾವುದೋ ನಾರ್ಮಲ್ ಪ್ಲೇನ್ ಅಣೆಬಟ್ಟಿದೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ನಿಂಗೆ ಕಾಣಿಸ್ತಾ ಇದ್ದೀನಿ. ಹಾಂ, ಬಿಸ್ಕೆಟ್.
ಇನ್ನೇನು ಗೆಸ್ಟ್ಗಳು ಬರೋ ಟೈಮ್ ಆಯಿತು. ಅದಕ್ಕೆ ನಾನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಟನ್ನು ಚಿಕನ್ ಮಾಡಿ ಸ್ಮೆಲ್ ಬಂದಂಗೆ ಅನಿಸಿತ್ತು. ಮತ್ತು ಕೆಲ ವೆಜಿಟೇರಿಯನ್ಸ್ ಅಂದರೆ ಯಾರು ನಾನ್ ವೆಜ್ ತಿನ್ನಲ್ಲ ಅವರು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಅನ್ಕಂಫರ್ಟಬಲ್ ಆಗಬಾರ್ದಲ್ವ, ಅದಕ್ಕೆ ಮನೆಗೆ ಸ್ವಲ್ಪ ಒಳ್ಳೆ ಸ್ಮೆಲ್ ಮಾಡಲಿ ಅಂತ ಎಲ್ಲ ಸ್ಪ್ರೇ ಮಾಡ್ತಾಯಿದ್ದೀನಿ. ಮತ್ತು ಇದು ನೋಡಿ ಆ್ಯಕ್ಚುಲಿ ಸ್ಯಾಶೇಸ್ ಕ್ರಿಮ್ಸನ್ ಬರ್ಸ್ಟ್ ನಾನು ತೊಗೊಂಬಂದಿರೋದು ಹೋಮ್ ಫ್ರೆಶ್ನರ್ಗೆ ಹೋಮ್ ಸೆಂಟರಿಂದ ತಂದಿದ್ದೆ. ತುಂಬ ಚೆನ್ನಾಗಿದೆ ನೋಡಿ. ಈ ಸ್ಯಾಶೇಸ್ನ ಸುಮ್ಮನೆ ಎಲ್ಲರೂ ಒಂದು ಕಡೆ ಈ ಥರ ಇಟ್ಬಿಟ್ರೆ ಸಾಕು, ಅದು ಇಡೀ ರೂಮ್ ಒಳ್ಳೆ ಘಮ ಘಮ ಅಂತ ಸ್ಮೆಲ್ನ ಸ್ಪ್ರೆಡ್ ಮಾಡುತ್ತೆ. ಸೊ ನಾನು ಸ್ಪ್ರೇನೂ ಮಾಡ್ತಾಯಿದ್ದೀನಿ, ಪ್ಲಸ್ ಇದು ಸ್ಯಾಶೆ ಹೇಳಿದ್ನಲ್ಲ ಇದು ಇಡ್ತಾ ಇದ್ದೀನಿ. ಯಾಕಂದರೆ ಮಟನ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಮೆಲ್ ಇರುತ್ತಲ್ಲ, ಅದಕ್ಕೆ ನಾನು. ಇನ್ನೊಂದೇನೆಂದರೆ ಯಾರ್ಯಾರ ಮನೆಗೆ ಫಸ್ಟ್ ಹೋಗಿದ ತಕ್ಷಣ ಒಂಥರ ಒಳ್ಳೆ ಸ್ಮೆಲ್ ಬಂದರೆ ಆವಾಗ ಏನೋ ಒಂಥರ ವೆಲ್ಕಮಿಂಗ್ ಅಂತ ಅನಿಸುತ್ತೆ ಅಲ್ವಾ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಯಾರು ಬರ್ತಾ ಇದ್ದಾರೆ ಅಂದರೆ ಮನೆ ಚೆನ್ನಾಗಿ ಸ್ಮೆಲ್ ಮಾಡಬೇಕು, ಅದಕ್ಕೆ ಟ್ರೈ ಮಾಡ್ತೀನಿ. ಮನೇನೂ ರೆಡಿ ಮಾಡಿದ್ದೀನಿ, ಕ್ಲೀನ್ ಆಯಿತು, ಅಡುಗೆನೂ ಮುಗ್ದಿದೆ. ಅಡುಗೆ ಸ್ವಲ್ಪ ಜೋಡಿಸ್ಕೊಳ್ಳೋದು ಇದೆ ಅಷ್ಟನ್ನು. ಅನ್ನಕ್ಕೊಂದು ಇಡಬೇಕು, ಚಪಾತಿಗಳು ಮತ್ತು ಅನ್ನಕ್ಕೊಂದಿಟ್ಟು ಚಪಾತಿ ಕಲಸಿ ಚಪಾತಿ ಮಾಡಬೇಕು. ಅದು ಬಿಟ್ಟು ಎಲ್ಲ ಬೇರೆ ಕೆಲಸ ಏನಿದೆ ಎಲ್ಲ ಮುಗ್ದಿದೆ. ಮತ್ತು ನ್ಯಾಪ್ಕಿನ್ಸ್ ಎಲ್ಲ ಬೇಕಲ್ವಾ, ಕೈ ಒರೆಸ್ಕೊಳ್ಳೋಕ್ಕೆ ಇರ್ಬೋದು ಯಾವುದಕ್ಕಾದ್ರೂ, ಅದಕ್ಕೆ ನ್ಯಾಪ್ಕಿನ್ಸ್ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬಂದಿದ ತಕ್ಷಣ ಸ್ವೀಟಾಗಿ ಜಾಮೂನ್ನ ಕೊಡೋಣ ಅಂದ್ಕೊಂಡೆ. ಅದಕ್ಕೆ ನಾನೇ ಬೌಲ್ಸ್ನೆಲ್ಲ ತೊಳೆದಿಡ್ತಾ ಇದ್ದೀನಿ. ಒರೆಸಿಟ್ಬಿಟ್ರೆ ಬಂದ ತಕ್ಷಣ ಜಾಮೂನ್ ಕೊಡೋಕ್ಕೆ ಸರಿ ಅನಿಸುತ್ತೆ ಅಂತ. ನನಗೆ ಮುಂಚೆಯಿಂದನೂ ಅಷ್ಟೇ ಈ ಥರ ಯಾರನ್ನ ಇನ್ವೈಟ್ ಮಾಡಿದಾಗ ಗೆಸ್ಟ್ಗಳು ಬರ್ತಿದ್ದಾರೆ ಅಂದರೆ ಮುಂಚೆನೇ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮುಗಿಸಿ ಏನೇನು ಬೇಕು ಎಲ್ಲ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಎಷ್ಟು ಗೊತ್ತಾ, 6:30 ಆಗ್ತಾಯಿದೆ. ನಮ್ಮ ಮನೇಲಿ ಪಾರ್ಟಿ ಮುಗಿದಿದೆ. ಸಿಂಕ್ ತುಂಬ ಪಾತ್ರೆ ಅಂದರೆ ಅಷ್ಟು ಪಾತ್ರೆ ತುಂಬಿತ್ತು, ಅದನ್ನೆಲ್ಲ ತೊಳೆದಿದ್ದೇನೆ. ಈಗ ಮೇಲೆ ಒಂದ್ಸತಿ ಗುಡಿಸಿ ಒರೆಸ್ಬೇಕು. ಇವರೆಲ್ಲ ಬಂದು ಹೋದ್ಮೇಲೆ ಪಾತ್ರೆಗಳು ಬಿದ್ದಿತ್ತು, ಅದಕ್ಕೆ ನೋಡಿ ಒಂದಿಷ್ಟು ಪಾತ್ರೆಗಳಿತ್ತು, ಎಲ್ಲನೂ ತೊಳೆದಿಟ್ಟಿದ್ದೀನಿ. ಮತ್ತು ಕೆಲವು ದೊಡ್ಡ ದೊಡ್ಡ ಪಾತ್ರೆಗಳೇನಿದೆ ಅದನ್ನು ನಾಳೆಗೆ ತೊಳೆದ್ರೆ ಆಯಿತು ಅಂತ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಮಕ್ಕಳೆಲ್ಲ ಬಂದಿದ್ರಲ್ವ, ಸ್ವಲ್ಪ ಮನೆ ಆ ಕಡೆ ಈ ಕಡೆ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ನೀಟಾಗಿ ಜೋಡಿಸ್ಕೋಬೇಕು. ದಟ್ಸ್ ದ ಪಾರ್ಟ್ ಆಫ್ ಇಟ್ ಅಲ್ವಾ. ಮನೆಗೆ ಯಾರು ಬಂದಾಗ ಗಲೀಜು ಆಗೇ ಆಗುತ್ತೆ. ಅದೇ ನಂಗೆ ಕ್ಲೀನ್ ಮಾಡೋಕ್ಕೆ ಇನ್ನೊಂದು ಅವರ್ ಆಗ್ಬೋದು. ಬಟ್ ಇಟ್ ವಾಸ್ ವೆರಿ ನೈಸ್, ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಕಮ್ಯುನಿಟಿಲಿ ಇರೋದಕ್ಕೆ, ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಇರೋದಕ್ಕೆ ಏನೋ ನಮಗೂ ಒಂಥರ ಖುಷಿ. ದಿವಿ, ಆರ್ ಯು ಡನ್ ಪಾಪಾ? ಸೊ ಅದನ್ನು ಹೇಳ್ತಾ ಹ್ಯಾಪಿ ಹೋಲಿ ಅಗೇನ್ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ. ಮತ್ತು ಹ್ಯಾಪಿ ಹೋಲಿ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ. ಬಾಯ್ ಬಾಯ್.